ಇವತ್ತು ರವೀಂದ್ರ ಕಲಾಕ್ಷೇತ್ರದ ನಯನ ಮಂದಿರ ಅರ್ಥಪೂರ್ಣ ಕಾರ್ಯಕ್ರಮವೊಂದಕ್ಕೆ ಸಾಕ್ಷಿಯಾಯಿತು. ದಶಕಗಳಿಂದ ಜ್ಞಾನದ ಧಾರೆಯನ್ನ ಎರೆದು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿದ್ದ ಗುರುವಿಗೆ ವಂದನೆಯನ್ನ ಸಲ್ಲಿಸಿದ ಸಂದರ್ಭ ಇದು. ಇದಕ್ಕೆ ದಶಕಗಳಿಂದ ಅವರಿಂದ ವಿದ್ಯಾಭ್ಯಾಸವನ್ನ ಪಡೆದಂತಹ ಶಿಷ್ಯ ವೃಂದ ಸಾಕ್ಷಿಯಾಗಿದ್ದು ವಿಶೇಷ. ಬದುಕಿನ ದಾರಿ ತೋರಿಸಿದ ಗುರುವಿಗೆ ಶಿಷ್ಯ ವೃಂದದಿಂದ ನಮನ. ದಶಕಗಳಿಂದ ಶಿಕ್ಷಣ ಪಡೆದ ಶಿಷ್ಯಂದಿರ ಸಮಾಗಮ, ಮತ್ತೊಮ್ಮೆ ಸ್ನೇಹಿತರ ಸಮ್ಮಿಲನ. ಈ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಪ್ರೊಫೆಸರ್ ಎನ್ ನರಸಿಂಹಮೂರ್ತಿಯವರ ಗುರುವಂದನಾ ಸಮಾರಂಭ. ಪ್ರೊಫೆಸರ್ ಎನ್ ನರಸಿಂಹಮೂರ್ತಿ ಎನ್ಎನ್ಎಂ ಬೆಂಗಳೂರು ವಿಶ್ವವಿದ್ಯಾಲಯದ ಕಮ್ಯುನಿಕೇಷನ್ ವಿಭಾಗದ ಪ್ರೊಫೆಸರ್, ಎಸ್ಡಿಒ ಆಗಿದ್ದವರು. ವಿವಿಧ ಹುದ್ದೆಗಳಲ್ಲಿ ಸುದೀರ್ಘ 35 ವರ್ಷ ಸೇವೆ ಸಲ್ಲಿಸಿದವರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಧಾರೆ ಎರೆದು ಬದುಕಿನ ಹಾದಿ ತೋರಿಸಿದ ಈ ಗುರು ಕಳೆದ ಏಪ್ರಿಲ್ 30ರಂದು ನಿವೃತ್ತಿ ಹೊಂದಿದ್ದಾರೆ. ಈ ಹಿನ್ನೆಲೆ ಇವತ್ತು ಅವರ ಶಿಷ್ಯ ವೃಂದದಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಪ್ರೊಫೆಸರ್ ಎನ್ ನರಸಿಂಹಮೂರ್ತಿಯವರ ಶಿಷ್ಯರೂ ಆಗಿರೋ ನ್ಯೂಸ್ ಫಸ್ಟ್ ವಾಹಿನಿಯ ಎಂಡಿ ಹಾಗೂ ಸಿಇಒ ಎಸ್ ರವಿಕುಮಾರ್ ತಮ್ಮ ಗುರುಗಳು ಕೊಟ್ಟ ಶಿಕ್ಷಣದ ನೆನಪು ಮಾಡಿಕೊಂಡಿದ್ದು ಹೀಗೆ. ನರಸಿಂಹಮೂರ್ತಿ ಸರ್ ಅಂದರೆ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ. ಫೈರ್ ಬ್ರ್ಯಾಂಡ್ ಅಂತ ಈ ಕೇಳ್ಪಟ್ಟೆ. ಪಾಂಡಿಚೇರಿ ಯೂನಿವರ್ಸಿಟಿಯಲ್ಲಿ ಸಿಂಗಮ್ ಅಂತ ಕರೀತಾರೆ ಅಂತ. ಆತ್ಮೀಯತೆಯಿಂದ ಪ್ರೀತಿಯಿಂದ ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ನಮಗೆ ಜೀವನದ ಪಾಠನೂ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಜೀವನದಲ್ಲಿ ನಾವು ಹೆಂಗೆ ಬೆಳಿಬೇಕು, ನಮ್ಮ ಜೀವನವನ್ನು ಹೆಂಗೆ ರೂಪಿಸ್ಕೋಬೇಕು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರು. ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಎಲ್ ಹನುಮಂತಯ್ಯ ಹಾಗೂ ಬೆಂಗಳೂರು ವಿವಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮುರಳೀಧರ ಬಿಎಲ್ ಅವರು ಪ್ರೊಫೆಸರ್ ನರಸಿಂಹಮೂರ್ತಿಯವರ ಜೊತೆಗಿನ ಒಡನಾಟ ನೆನಪಿಸಿಕೊಂಡಿದ್ದು ಹೀಗೆ. ಅವ್ರನ್ನ ಗುರುವಾಗಿ ಅಷ್ಟೇ ನೀವು ನೋಡಿದ್ರೆ ಇವತ್ತು ನೀವೆಲ್ಲ ಕರೆದು ಅವರಿಗೆ ಅಭಿನಂದನೆ ಹೇಳೋ ಕೆಲಸ ಮಾಡ್ತಿರ್ಲಿಲ್ಲ. ನಮ್ಮ ಮೇಷ್ಟ್ರು ರಿಟೈರ್ ಆದರೂ ಬಿಡೋ ಮಾರಾಯ ಅಂತಿದ್ರಿ. ಆದರೆ ಯಾಕೆ ಇಷ್ಟು ಜನ ಬಂದು ಅವರ ರಿಟೈರ್ಮೆಂಟಲ್ಲಿ ನೀವು ಭಾಗಿಯಾಗ್ತಿದ್ದೀರಾ ಅಂದರೆ ದ ರೆಸ್ಪೆಕ್ಟ್ ಯು ಹ್ಯಾವ್ ಆನ್ ಹಿಮ್, ಅದು ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನರಸಿಂಹಮೂರ್ತಿಯವ್ರಿಗೆ ಇದ್ದಿದ್ದ ಎಲೆಕ್ಷನ್ ಜ್ಞಾನ, ಜಾತಿ ಸಮೀಕರಣದ ಜ್ಞಾನ, ಯಾವ ಜಾತಿಯವರು ಯಾರಿಗೆ ಸೇರ್ತಾರೆ, ಯಾವ ಜಾತಿಯವರು ಯಾರಿಗೆ ಓಟ್ ಹಾಕ್ಬೋದು, ಏನಕ್ಕೆ ಓಟ್ ಹಾಕ್ತಾರೆ ಅನ್ನೋದು ಮಾಡೋ ವಿಶ್ಲೇಷಣೆ ನನ್ನನ್ನು ಅವ್ರ ಫ್ಯಾನ್ ಆಗಿ ಮಾಡಿಬಿಟ್ಟಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಎನ್ ನರಸಿಂಹಮೂರ್ತಿ, ವಿದ್ಯಾರ್ಥಿಗಳು ಈ ರೀತಿಯಲ್ಲಿ ಗುರುವನ್ನ ಗುರುತಿಸಿ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನ್ನ ಬದುಕಿನ ಸೌಭಾಗ್ಯ ಅಂತ ಖುಷಿ ಹಂಚಿಕೊಂಡ್ರು. ಇಂಥ ಒಂದು ಸಂದರ್ಭದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ನನ್ನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇತರೆ ಮಿತ್ರರು ಸೇರಿ ನನಗೆ ಗುರುವಂದನಾ ಕಾರ್ಯಕ್ರಮವನ್ನು ಇಂದು ನಡೆಸಿರೋದು ನನಗೆ ಬಹಳ ಸಂತೋಷವಾಗುತ್ತೆ. ನನ್ನ ವಿದ್ಯಾರ್ಥಿಗಳು ಬಹಳ ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ. ಅದನ್ನು ನೋಡಿ ನನಗೆ ಒಬ್ಬ ಶಿಕ್ಷಕನಾಗಿ ಬಹಳ ಸಂತೋಷ ಆಗ್ತದೆ. ಸಾವಿರಾರು ವಿದ್ಯಾರ್ಥಿಗಳು ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು, ಅವರು ಕೊಡ್ತಕ್ಕಂಥ ಕೊಡುಗೆಯನ್ನು ನೋಡಿ ನಾನು ಭಾಳ ಆನಂದ ಪಡ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ನರಸಿಂಹಮೂರ್ತಿಯವರ ವಿದ್ಯಾರ್ಥಿಯೂ ಆದ ನ್ಯೂಸ್ ಫಸ್ಟ್ ವಾಹಿನಿಯ ಎಡಿಟರ್ ಇನ್ ಚೀಫ್ ಮಾರುತಿ ಎಸ್ಎಚ್ ಸೇರಿದಂತೆ ಸಂಸ್ಥೆಯಲ್ಲಿರೋ ಅವರ ಹಲವರು ಶಿಷ್ಯರು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಶಿಷ್ಯರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಒಟ್ನಲ್ಲಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನೆರವೇರಿತು. ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.